Hi, hello friends, namaskara. Welcome back to my YouTube channel. So look at my hairs, how it is silky, soft and shining. ಇದರ ಸೀಕ್ರೆಟ್ ಏನು ಅಂತ ನಾನು ನಿಮಗೆ ಇವತ್ತು ಹೇಳ್ತೀನಿ. ಸೊ ಯೂಶ್ವಲಿ ಮಮ್ಮಿ ಮನೇಲೇ ಹೇರ್ ಪ್ಯಾಕ್ನ ರೆಡಿ ಮಾಡ್ತಾರೆ. ಲೈಕ್ ಮೆಹಂದಿ ಸೊಪ್ಪು, ದಾಸವಾಳ, ಆಲಿವೆರಾ ಜೆಲ್ ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಅವರು ರುಬ್ಬಿಟ್ಟು ಇಟ್ಕೊಂಡಿರ್ತಾರೆ. ಸೊ ಇವತ್ತು ಕೇಳಿದ್ರು ನೀನು ಹಾಕ್ಕೊಳ್ತೀಯಾ ಅಂತ. ಸೊ ನನಗೂ ಸೇರಿಸಿ ಅವರು ಈ ಪ್ಯಾಕ್ನ ರೆಡಿ ಮಾಡಿದ್ದಾರೆ. ನೀವು ಅನ್ಕೋಬೋದು ಇಲ್ಲೇನು ನಡೀತಾ ಇದೆ ಅಂತ. ಸೊ ಇವರು ಕೀರ್ತಿ ಆಂಟಿ ಅಂತ. ಶೀಸ್ ಪ್ರೊಫೆಷ್ನಲಿ ಟೀಚರ್ ಆ್ಯಂಡ್ ಒಂದು ಲೆಕ್ಕದಲ್ಲಿ ಹೇಳಬೇಕು ಅಂದರೆ ಶೀಸ್ ಆಲ್ರೌಂಡರ್ ಅಂತಲೇ ಹೇಳ್ಬೋದು ಆ್ಯಂಡ್ ವೆರಿ ಎನರ್ಜೆಟಿಕ್ ಅಂತಲೇ ಹೇಳ್ಬೋದು. ಸೊ ಏನು ಮಾಡ್ತಾಯಿದ್ದೀವಿ ನಾವೆಲ್ಲ ಸೇರಿಕೊಂಡು ಅಂತಂದರೆ, ನಾವೆಲ್ಲ ಸೇರಿಕೊಂಡು ನ್ಯೂ ಇಯರ್ ಪಾರ್ಟಿಗೆ ಅಲ್ಲಿ ಪ್ಲೇಸ್ನ ರೆಡಿ ಮಾಡ್ತಾಯಿದ್ದೀವಿ. ಆ್ಯಂಡ್ ಮಕ್ಕಳೆಲ್ಲನೂ ಆಟ ಆಡ್ತಾರಲ್ವ, ಸೊ ಅದಕ್ಕೆ ಸ್ವಲ್ಪ ಹುಲ್ಲೆಲ್ಲ ಇತ್ತು, ಅದನ್ನೆಲ್ಲ ಇವರು ತೆಗೆದು ರೆಡಿ ಮಾಡ್ತಾ ಇದ್ದಾರೆ ಆಂಟಿ. ಸೊ ಆಂಟಿಗೆ ಶ್ರೀನಿಕಾನು ಹೆಲ್ಪ್ ಮಾಡ್ತಿದ್ದಾಳೆ ನೋಡಿ, ಇಲ್ಲಿ ಕಸ ಗುಡಿಸ್ಬಿಟ್ಟು ಅವಳ ಒಂದು ಅಳಿಲು ಸೇವೆ ಅವಳು ಮಾಡ್ತಿದ್ದಾಳೆ. ಸೊ ನಾವೇನು ಪ್ಲ್ಯಾನ್ ಮಾಡ್ಕೊಂಡ್ವಿ ಅಂದರೆ ಬಾನ್ ಫೈರ್ ಹಾಕೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ಅದಕ್ಕೋಸ್ಕರ ಈ ಪ್ರಿಪರೇಷನ್ ಎಲ್ಲ ನಡೀತಿದೆ. ಸೊ ಇಲ್ಲಿ ಮಣ್ಣು ಎತ್ತಾಗ್ತಿರೋದು ಶಕು ಅಕ್ಕ ಅಂತ ನಮ್ಮ ನೈಬರು, ಆಮೇಲೆ ಕಸ ಗುಡಿಸ್ತಾ ಇರೋದು ಮಧುರಾ ಆಂಟಿ ಅಂತ. ಸೊ ಎಲ್ಲರೂ ಇದೊಂದು ವ್ಲಾಗ್ ಎಕ್ಸ್ ಎಂಪ್ಲಾಯೀಸ್ ಯಾರ್ಯಾರು ಇದ್ದಾರೋ ಅವ್ರಿಗೆ ಅಂತಲೇ ಹೇಳ್ಬೋದು. ಯೂಶ್ವಲಿ ತುಂಬ ಜನ ನನ್ನ ವ್ಲಾಗ್ಸ್ನ ನೋಡ್ತೀರಾ. ಸೊ ಕರೆಂಟ್ಲಿ ಗೇರ್ಸೊಪ್ಪ ಹೇಗಿದೆ, ಗೇರ್ಸೊಪ್ಪದಲ್ಲಿ ಹೇಗೆ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡ್ತಾರೆ ಅಂತ ನೀವು ನೋಡಿ. ಇವರು ಪ್ರತಿ ವರ್ಷವೂ ನ್ಯೂ ಇಯರ್ ವಿತ್ ದ ಸೇಮ್ ಎಫರ್ಟ್. ಮೇನ್ ಇನಿಷಿಯೇಟಿವ್ ಅಂತಂದರೆ ಕೀರ್ತಿ ಆಂಟಿ ಅಂತಲೇ ಹೇಳ್ಬೋದು. ಬಿಕಾಸ್ ಇವರು ಏನಪ್ಪ ಅಂದರೆ 80% ಆಫ್ ಇನಿಷಿಯೇಟಿವ್ ಅವರೇ ತೊಗೋತಾರೆ ಎಲ್ಲ ವಿಚಾರದಲ್ಲೂ. ಕೇಕಿಂದ ಹಿಡ್ದು ಆಮೇಲೆ ಥಿಂಗ್ಸ್ನ ಆರ್ಗನೈಸ್ ಮಾಡೋದ್ರಿಂದ ಹಿಡ್ದು. ನಾನು ಮೊದಲೇ ಹೇಳ್ದಂಗೆ ಶಿ ಈಸ್ ವೆರಿ ಎನರ್ಜೆಟಿಕ್ ಅಂತಲೇ ಅರ್ಥ. ಅದ್ರ ಜೊತೆಗೆ ಇನ್ನು ಮಿಕ್ಕಿದ್ದು ಎಲ್ಲರೂ ಅವ್ರಿಗೆ ಸಪೋರ್ಟಿವ್ ಆಗಿ ನಿಂತ್ಕೋತಾರೆ. ಸೊ ಹಾಗಾಗಿ ನಮ್ಮ ಲೈನ್ ಪೂರ್ತಿ ಇನ್ವಾಲ್ವ್ ಆಗಿ ಏನೇ ಸೆಲೆಬ್ರೇಷನ್ ಕೂಡ ಮಾಡ್ತಾರೆ. ಲೈಕ್ ಕನ್ನಡ ರಾಜ್ಯೋತ್ಸವ ಆಗಿರ್ಬೋದು, ಮಹಿಳಾ ದಿನಾಚರಣೆ ಆಗಿರ್ಬೋದು, ಈ ಥರದ್ದೆಲ್ಲ ಕೆಲಸ ಮಾಡ್ತಾರೆ. ಸೊ ನನ್ನ ಮಗಳು ಶ್ರೀನಿಕಾ ಸಣ್ಣವಳಿರೋದ್ರಿಂದ ಅವಳಿಗೆ ಎಲ್ಲನೂ ಕೆಲಸನೂ ಮಾಡೋದಕ್ಕೆ ಪಾಪ ಎಲ್ಲರೂ ಎಂಟರ್ಟೈನ್ ಮಾಡ್ತಾರೆ. ತುಂಬ ಇರಿಟೇಟ್ ಕೂಡ ಮಾಡ್ತಿದ್ಲು ಅವಳು ಎಲ್ರಿಗೂ. ಬಟ್ ಚಿಕ್ಕವಳು ಅಂತ ಎಲ್ಲರೂ ಟಾಲ್ರೇಟ್ ಮಾಡ್ಕೊಂಡು ಅವಳನ್ನು ಚೆನ್ನಾಗಿ ಸಿನ್ಸ್ ನಮ್ಮ ಕಾಲೋನಿನ ಅವಳೇ ಚಿಕ್ಕ ಪಾಪು ಇರೋದ್ರಿಂದ ಅವಳಿಗೆ ಎಲ್ಲರೂ ಎಂಟರ್ಟೈನ್ ಮಾಡ್ತಿದ್ರು, ವಿಚ್ ಇಸ್ ಸೋ ಸ್ವೀಟ್ ಅಂತಲೇ ಹೇಳ್ಬೋದು. ಸೊ ಕ್ಲೀನಿಂಗ್ ಎಲ್ಲ ಆಗಿದೆ. ಅದಕ್ಕೆ ಸ್ವಲ್ಪ ಮಣ್ಣೆ ಇದ್ದರೆ ಚೆನ್ನಾಗಿರಲ್ಲ ಅಂತಂದ್ಬಿಟ್ಟು ಸಗಣಿ ಹಾಕ್ಬಿಟ್ಟು ಸಾರಿಸಿದ್ರೆ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೋತಿದ್ದಾರೆ. ಬೆಂಗಳೂರಲ್ಲಿ ಈ ಥರ ಸಗಣಿ ಸಾರಿಸೋದು ಕಾನ್ಸೆಪ್ಟ್ ಇಲ್ಲವೇ ಇಲ್ಲ. ನಾವು ತುಂಬ ರೇರ್ ಈ ಥರ ಸಗಣಿ ಸರ್ಸೋ ಕಾನ್ಸೆಪ್ಟೆಲ್ಲ ನಾವು ನೋಡಬೇಕು ಅಂದರೆ. ಇವಳು ಕೀರ್ತಿ ಆಂಟಿ ಮಗಳು, ಇವಳು ಮತ್ತು ಮಧುರಾ ಆಂಟಿ ಮಗ ಇಬ್ಬರು ಸೇರಿಕೊಂಡು ರಂಗೋಲಿ ಹಾಕಿದ್ದಾರೆ ರೋಡಲ್ಲಿ. ಬ್ಯೂಟಿಫುಲ್ ಪಿಕಾಕ್ ಬಿಡಿಸಿದ್ರು. ನನಗೆ ವಂಡರ್ ಆಗೋಯ್ತು ಆ್ಯಕ್ಚುಲಿ. ಅಯ್ಯೋ ಇಷ್ಟು ಚಿಕ್ಕ ಚಿಕ್ಕ ಮಗಳು ಇಷ್ಟು ಚೆನ್ನಾಗಿ ಬಿಡಿಸಿದಾರ ಅಂತ. ಇದೆಲ್ಲ ಬಿಹೈಂಡ್ ದ ಸೀನ್. ಆ್ಯಕ್ಚುಲಿ ಬಿಹೈಂಡ್ ದ ಸೀನ್ ಎಲ್ಲರೂ ಎಫರ್ಟ್ ಹಾಕಿದ್ದಾರೆ, ಈಕ್ವಲ್ ಎಫರ್ಟ್ ಹಾಕಿದ್ದಾರೆ ಎಲ್ಲ ಲೇಡೀಸು. ಬಿಕಾಸ್ ಒಬ್ಬರು ಇಬ್ಬರಿಂದ ಯಾವ ಕಾರ್ಯಕ್ರಮವೂ ಸಕ್ಸಸ್ಫುಲ್ಲಾಗಿ ರನ್ ಆಗಲ್ಲ. ಸೊ ನಾನು ಹೇಳ್ದಂಗೆ ಎಲ್ಲನೂ ಈಕ್ವಲ್ಲಾಗಿ ಎಫರ್ಟ್ ಹಾಕಿ ಎಲ್ಲ ಪ್ರತಿಯೊಬ್ಬರೂ ಅಷ್ಟೇ ಏನಾದರೂ ತರಬೇಕು ಅಂತಂದ್ರೂ ಯಾರ ಹೆಲ್ಪು, ಯಾವ ಗಂಡು ಮಕ್ಕಳ ಹೆಲ್ಪು ತಗೊಳ್ದೇನೆ ಎಲ್ಲರೂ ಲೇಡೀಸೇ ಅಂಗಡಿಗೆ ಹೋಗೋದು, ತರೋದು. ಆಮೇಲೆ ಈ ಥರ ಏನಾದರೂ ಹೆಲ್ಪ್ ಬೇಕಂದರೆ ಮಕ್ಳುಗಳು ಈ ಥರ ರಂಗೋಲಿ ಎಲ್ಲ ಹಾಕಿ ಮಕ್ಕಳು ಅಷ್ಟೇ ಹೆಲ್ಪ್ ಮಾಡಿ ಈ ಒಂದು ನ್ಯೂ ಇಯರ್ನ ನಾವು ಈ ಥರ ವೆಲ್ಕಮ್ ಮಾಡ್ತಾಯಿದ್ದೀವಿ. ಆ್ಯಂಡ್ 2023ನ ನಾವು ಬಾಯ್ ಬಾಯ್ ಹೇಗೆ ಮಾಡ್ತೀವಿ ಅಂತ ನೋಡಿ ನೀವೇ ಈ ವ್ಲಾಗಲ್ಲಿ. ಸೊ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಬಿಹೈಂಡ್ ದ ಸೀನ್ ಎಲ್ಲರೂ ಎಫರ್ಟ್ ಹಾಕಿದ್ದು. ಸೊ ಕೀರ್ತಿ ಆಂಟಿ ಪಾಪ ಇನ್ನೂ ರೆಡಿನೂ ಆಗಿಲ್ಲ. ಅವ್ರ ಪಾಪ ಎಲ್ಲನೂ ಬಲೂನ್ಸ್ ಎಲ್ಲ ಕಟ್ತಾ ಇದ್ದಾರೆ ನೋಡಿ. ಕೊನೆಗೆ ಲಾಸ್ಟಿಗೆ ಹೋಗಿ ಅವರು ರೆಡಿಯಾಗಿ ಬಂದರು. ನಾನು ಆಲ್ಮೋಸ್ಟ್ ಬೇಗನೆ ರೆಡಿಯಾಗಿಬಿಟ್ಟು ಬಂದು ಈ ಬಾನ್ ಫೈರ್ಗೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ತಿದ್ದೆ. ಬಿಕಾಸ್ ಬಾನ್ ಫೈರೇ ಮೇನ್ ಹೈಲೈಟು. ಯಾಕಪ್ಪ ಅಂತಂದರೆ ಒಂದು ಜೋಶ್ ಬರೋದೆ ಬಾನ್ ಫೈರಲ್ಲಿ ಅಂತಲೇ ಅನ್ಕೋಬೋದು. ಇಟ್ ಗೀವ್ಸ್ ಪಾಸಿಟಿವ್ ಒಂದು ವೈಬ್ ಅಂತಲೇ ಹೇಳ್ಬೋದು. ಯಾವುದೇ ಒಂದು ಪಾರ್ಟಿಲಿ ಬಾನ್ ಫೈರ್ ಇದ್ದರೆ ಇಟ್ ಗೀವ್ಸ್ ಪಾಸಿಟಿವ್ ವೈಬ್ ಅಂತಲೇ ಹೇಳ್ಬೋದು. ಸೊ ಚಿಂಟು ಮ್ಯಾಕ್ಸಿಮಮ್ ನನ್ನ ವೀಡಿಯೋಸ್ಗಳನ್ನೆಲ್ಲ ಕವರ್ ಮಾಡಿದ್ದಾಳೆ. ಆಮೇಲೆ ತುಂಬ ಜನ ಮಕ್ಕಳು ಅಷ್ಟೇ. ನಾವೊಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ರೀಲ್ಸ್ ಎಲ್ಲ ಮಾಡಿ
ಫನ್ ಮಾಡಿ ಇನ್ನೊಂದೇನಪ್ಪ ಅಂದರೆ ಒಂದು ಸ್ವಲ್ಪ ಗೇಮ್ಸ್ ಕೂಡ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ನಾವು. ಈ ಥರ ನಾವು ಬಲೂನ್ಸ್ಗಳನ್ನ ಡೆಕೋರೇಟ್ ಮಾಡಿದ್ದೀವಿ ನೋಡಿ. ಇದೊಂಥರ ಮರದಲ್ಲಿ ಫ್ರೂಟ್ ಬಿಟ್ಟಂಗಿದೆ, ಕಲರ್ ಕಲರ್ ಫ್ರೂಟ್ಸ್ ಬಿಟ್ಟಂಗಿದೆ, ವಿಚ್ ಲುಕ್ಸ್ ವೆರಿ ಕ್ಯೂಟ್. ಅದಾದಮೇಲೆ ಎಲ್ಲರೂ ಬಂದು ವೆಯ್ಟ್ ಮಾಡ್ತಾ ಇದ್ದಾರೆ. ಇವರು ಲೇಟಾಗಿ ಬಲೂನ್ಸ್ ಎಲ್ಲ ರೆಡಿ ಮಾಡಿ ಮನೆಗೆ ಹೋಗಿದ್ದಾರೆ. ಸೊ ಅವ್ರು ರೆಡಿ ಆಗ್ತಿದ್ದಾರೆ. ಇವರು ನಮ್ಮ ಕಾಲೋನಿಯ ಚಿಲ್ಟಾಣಿ ಪಿಲ್ಟಾಣಿ, ಇವರು ಮಧುರಾ ಆಂಟಿ ಅಂತ, ಇವರು ಶಕ್ಕು ಅಕ್ಕ ಅಂತ. ಆ್ಯಂಡ್ ವಿಡಿಯೋ ಮಾಡ್ತಿರೋದು ಇವ್ರ ಮಗಳು, ಇವರು ಸುಗಂಧ ಆಂಟಿ. ಅವಳು ಇಷ್ಟೊಂದು ಸ್ಪಾಂಟೇನಿಯಸ್ ಆಗಿ ಕ್ಯಾಮ್ರಾ ತೊಗೊಂಡು ಹೋಗ್ತಿದ್ದಾಳೆ. ಅವಳಿಗೆ ಈ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದೆ, ಬಟ್ ಇಷ್ಟೊಂದು ಸ್ಪಾಂಟೇನಿಯಸ್ ಆಗಿ ತೊಗೋತಾಳೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಯಾರು ಬೇಜಾರು ಮಾಡ್ಕೋಬೇಡಿ, ವಿಡಿಯೋ ಕರೆಕ್ಟಾಗಿ ಕ್ಯಾಪ್ಚರ್ ಆಗಿಲ್ಲ ಅಂತ. ಬಿಕಾಸ್ ಸ್ವಲ್ಪ ಸ್ಪಾಂಟೇನಿಯಸ್ ಆಗಿ ತೊಗೊಂಡೋಗ್ಬಿಟ್ಟಿದ್ದಾಳೆ ಭವ್ಯತಾ ಕ್ಯಾಮೆರಾನ. ಆ್ಯಂಡ್ ವಿ ಆಲ್ರೆಡಿ ಸ್ಟಾರ್ಟೆಡ್ ಅ ಬಾನ್ ಫೈರ್. ಸೊ ನೋಡಿ. ಆ್ಯಂಡ್ ಸೆಕೆಂಡ್ ಥಿಂಗ್ ಏನಪ್ಪ ಅಂದರೆ, ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಕಾಸ್ ನೋಡ್ತಾ ಇರ್ತೀರ ವೀಡಿಯೋ, ನಿಮಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಐಡಿಯಾನೂ ಇರಲ್ಲ. ಆ್ಯಂಡ್ ಹಾಗೆ ಒಂದು ಲೈಕ್ ಕೂಡ ನನಗೆ ಕೊಡಿ ವೈಲ್ ವಾಚಿಂಗ್ ವೀಡಿಯೋ. ನಮ್ಮ ಕಾಲೋನಿಲಿ ಎಷ್ಟೊಂದು ಜನ ನನ್ನ ವೀಡಿಯೋಸ್ನ ವಾಚ್ ಮಾಡ್ತಾರಂತೆ. ಸೊ ದೇ ಫಾರ್ಗೊಟ್ ಟು ಸಬ್ಸ್ಕ್ರೈಬ್ ದ ಚಾನಲ್. ಕಾರಣಕ್ಕೆ ಮಿಡಲ್ ಆಫ್ ದ ವೀಡಿಯೋ ನಾನು ನೆನಪು ಮಾಡ್ತಾ ಇದ್ದೀನಿ ನಿಮಗೆ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ, ನಿಮಗೆ ಫಸ್ಟ್ ನೋಟಿಫಿಕೇಷನ್ಗೆ ಬರುತ್ತೆ ನನ್ನ ವೀಡಿಯೋ ಯಾವುದಾದ್ರೂ ನಾನು ಅಪ್ಲೋಡ್ ಮಾಡಿದ್ರೆ. ಆ್ಯಂಡ್ ನಿಮಗೆಲ್ಲರಿಗೂ ಗೊತ್ತು, ಇದು ನಮ್ಮ ಮಮ್ಮಿ. ಸೊ ನಾವೆಲ್ಲರೂ ಬಾನ್ ಫೈರಲ್ಲಿ ಫುಲ್ಲು ರೌಂಡ್ ಹಾಕ್ಕೊಂಡು ನಿಂತ್ಕೊಂಡಿದ್ದೀವಿ. ಆ್ಯಂಡ್ ವಿ ಜಸ್ಟ್ ವಾಂಟೆಡ್ ಟು ಸ್ಟಾರ್ಟ್ ಅ ಡ್ಯಾನ್ಸ್. ಅದಕ್ಕೋಸ್ಕರನೇ ಎಲ್ಲರೂ ನಿಂತ್ಕೊಂಡಿದ್ದೀವಿ ನೋಡಿ. ಆ್ಯಂಡ್ ಹೇಗೆ ಮಜಾ ಮಾಡಿದ್ವಿ, ಎಂಜಾಯ್ ಮಾಡಿದ್ವಿ ಅಂತ ನೀವು ನೋಡ್ಕೊಂಡು ಬನ್ನಿ. ಇಷ್ಟ ಆದರೆ ಕಮೆಂಟ್ ಮಾಡಿ. ಆ್ಯಂಡ್ ನೀವು ಹೇಗೆ ನಿಮ್ಮ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡಿದ್ದೀರಾ ಅಂತ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇವರು ಬ್ಲ್ಯಾಕ್ ಡ್ರೆಸ್ ಹಾಕ್ಕೊಂಡಿದ್ರಲ್ಲ, ಇವರು ಕಲಾವತಿ ಆಂಟಿ ಅಂತ. ಇವರು ಅಷ್ಟೇ ನನ್ನ ಯೂಟ್ಯೂಬ್ ವೀಡಿಯೋಸ್ ಆಗಿರ್ಬೋದು ಅಥವಾ ಯೂಟ್ಯೂಬ್ ಚಾನಲ್ ಆಗಿರ್ಬೋದು ಡೈಲಿ ನೋಡ್ತಾರಂತೆ. ಆ್ಯಂಡ್ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ ಆ್ಯಂಡ್ ಎನ್ಕರೇಜ್ ಮಾಡ್ತಿದ್ದಾರೆ. ಅವರು ಒಂಥರ ಹೈಲೈಟ್ ಪಾಯಿಂಟ್ ಅಂತಲೇ ಹೇಳ್ಬೋದು ನಮ್ಮ ಕಾಲೋನಿಗೆ. ಬಿಕಾಸ್ ಕಾಲೋನಿಲಿ ತುಂಬ ವರ್ಷದಿಂದ ಹಳುಬ್ರು ಅಂತ ಇರೋದು ಅಂದರೆ ನಮ್ಮ ಮಮ್ಮಿ ಆ್ಯಂಡ್ ಇವರು ಕಲಾವತಿ ಆಂಟಿ. ಹಳೆಯವರು ಅಂದರೆ ನಾವೇ, ನಮ್ಮ ಫ್ಯಾಮಿಲಿ, ಇಬ್ಬರು ಫ್ಯಾಮಿಲಿ ಅಂತಲೇ ಹೇಳ್ಬೋದು. ಸೊ ನೋಡಿ ನಾವು ಹೇಗೆ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಅಂತ. ಆ್ಯಂಡ್ ಇವರು ಅದ್ರ ಪ್ರೀವಿಯಸ್ ಇಯರೆಲ್ಲ ಏನಪ್ಪ ಅಂದರೆ ಅವರೇ ಕುಕ್ ಮಾಡಿಬಿಟ್ಟು ಇಲ್ಲೇ ಊಟ ಮಾಡ್ತಿದ್ರು. ಸೊ ದಿಸ್ ಇಯರ್ ದೇ ಸ್ಕಿಪ್ಡ್ ಕುಕ್ಕಿಂಗ್ ಆ್ಯಕ್ಚುಲಿ. ಅದು ಒಂಥರ ಚೆನ್ನಾಗಿರುತ್ತೆ ಆ ಎಕ್ಸ್ಪೀರಿಯೆನ್ಸು. ಒಂಥರ ಕುಕ್ ಮಾಡಿಕೊಂಡು ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡೋ ಎಕ್ಸ್ಪೀರಿಯೆನ್ಸು ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ಇಯರು ಎಲ್ಲ ಅವ್ರವ್ರ ಮನೇಲೆ ಊಟ ಮಾಡಿಕೊಂಡು ಬಂದ್ವಿ. ಆ್ಯಂಡ್ ವಿ ಆರ್ಡರ್ಡ್ ಕೇಕ್ ಮತ್ತು ಜ್ಯೂಸು, ಐಸ್ ಕ್ರೀಮು, ಚಾಕ್ಲೇಟ್ಸು ಈ ಥರದ್ದೆಲ್ಲ ಇತ್ತು, ಮಿಕ್ಸ್ಚರ್ ಎಲ್ಲ ಇತ್ತು.
ಗೊತ್ತಲ್ಲ ಎಷ್ಟು ಎಂಜಾಯ್ ಮಾಡ್ತಿದ್ವಿ, ಎಷ್ಟು ಫನ್ ಮಾಡ್ತಿದ್ವಿ ಅಂತ. ಆ್ಯಂಡ್ ನಿಮ್ಗೆಲ್ಲರಿಗೂ ಗೊತ್ತು ಲೇಡೀಸ್ ಸೇರಿಕೊಂಡ್ರೆ ಹೆಂಗಿರುತ್ತೆ ಫನ್, ಲೇಡೀಸ್ ಟಾಕ್ಸ್ ಎಲ್ಲ ಹೆಂಗಿರುತ್ತೆ ಅಂತ. ಸೇಮ್ ಲೈಕ್ ನಾಗಮಣಿ ಆಂಟಿ, ಕೀರ್ತಿ ಆಂಟಿ ಎಲ್ಲ ಇದ್ಬಿಟ್ರೆ ಅದು ಜೋಶ್ ಲೆವೆಲೇ ಬೇರೆ ಥರ ಇರುತ್ತೆ. ಸೊ ಅದ್ರ ಜೊತೆಗೆ ಒಂದು ಹುಲಿ ಡ್ಯಾನ್ಸ್ ಕೂಡ ಇರುತ್ತೆ ಆ್ಯಂಡ್ ಒಂದು ಫನ್ ಎಲಿಮೆಂಟ್ ಇರುತ್ತೆ. ತುಂಬಾ ಚೆನ್ನಾಗಿತ್ತು. ಇದೊಂದು ನ್ಯೂ ಎಕ್ಸ್ಪೀರಿಯನ್ಸ್. ಬಿಕಾಸ್ ನಾನು ಗುಡಿಯನ್ ಪ್ರೆಗ್ನೆನ್ಸಿಲಾಗಿರ್ಬೋದು, ಗುಡಿಯನ್ನ ಒಂದು ಪ್ರೀ ಆ್ಯಂಡ್ ಪೋಸ್ಟ್ ಪ್ರೆಗ್ನೆನ್ಸಿ 2 ಟೈಮು ನಾನು ಇಲ್ಲೇ ಇದೆ. ಬಟ್ ಜಾಯ್ನ್ ಆಗಿದ್ದಿದೆ ಫಸ್ಟ್ ಟೈಮ್. ಯಾಕಪ್ಪ ಅಂತಂದರೆ ಆವಾಗ ನನ್ನ ಈ ಜೋಶೇ ಇರಲಿಲ್ಲ ನನಗೆ. ಒಂದು ಪ್ರೆಗ್ನೆನ್ಸಿ ಟೈಮು, ಇನ್ನೊಂದು ಅವಳು ಹುಟ್ಟಿ 3 ಮಂತ್ಸ್ ಆಗಿತ್ತು ಆವಾಗ ಆ ಟೈಮು. ಸೊ ಹಾಗಾಗಿ ಜಾಯ್ನ್ ಆಗಿರಲಿಲ್ಲ. ಈ ಟೈಮ್ ಜಾಯ್ನ್ ಆಗಿದ್ದೀನಿ, ವಿಚ್ ಇಸ್ ವೆರಿ 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 ಬ್ಯೂಟಿಫುಲ್ ಅಂತಲೇ ಹೇಳ್ಬೋದು. ನಿಮಗೂ ವಿಡಿಯೋ ನೋಡಿ ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ. ದಿಸ್ ಇಸ್ ಹೌ ವಿ ಸೆಲೆಬ್ರೇಟೆಡ್ ಇನ್ ಅವರ್ ಕಾಲನಿ. ನಾವು ಮೊದಲು ತುಂಬ ಅಳುಬ್ರೆಲ್ಲ ಇದ್ದಾಗ ಈ ಥರ ಸೆಲೆಬ್ರೇಷನ್ ಮಾಡ್ತಾ ಇರಲಿಲ್ಲ. ಈಗ ರೀಸೆಂಟ್ ಡೇಸಲ್ಲಿ ಈ ಥರ ಸೆಲೆಬ್ರೇಷನ್ಸ್ಗಳನ್ನ ಸ್ಟಾರ್ಟ್ ಮಾಡ್ಕೊಂಡಿರೋದು. ನಾವು 2024ನ ಹೇಗೆ ವೆಲ್ಕಮ್ ಮಾಡಿದ್ವಿ ಅಂತಂದರೆ ವಿತ್ ಫುಲ್ ಆಫ್ ಐ ಎನರ್ಜಿ, ವಿತ್ ಆಲ್ ಪಾಸಿಟಿವ್ ಥಾಟ್ಸ್ ಆ್ಯಂಡ್ ಪಾಸಿಟಿವ್ ಎನರ್ಜಿ ಆ್ಯಂಡ್ ಫುಲ್ ಆಫ್ ಪಾಸಿಟಿವ್ ವೈಬ್ಸ್ ಆ್ಯಂಡ್ ಸ್ವಲ್ಪ ಸ್ವೀಟ್ಸ್, ಸ್ವಲ್ಪ ಖಾರ ಆ್ಯಂಡ್ ಸ್ವಲ್ಪ ಕೋಲ್ಡ್ನೆಸ್ ಆ್ಯಂಡ್ ಸ್ವಲ್ಪ ಹಾಟ್ನೆಸ್ಸಿಂದ ನಾವು 2024ನ ನಾವು ವೆಲ್ಕಮ್ ಮಾಡಿದ್ವಿ. ನೀವು ನೋಡ್ಬೋದು, ಇದು ನಮ್ಮ ಕೇಕ್ 2024ದು. ತುಂಬಾ ಖುಷಿಯಾಗಿತ್ತು, ತುಂಬಾ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ನ್ಯೂ ಇಯರ್ ರೆಸೊಲ್ಯೂಷನ್ ಏನು ಅಂತ ಅಂದ್ಬಿಟ್ಟು ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಎಲ್ಲ ಲೇಡೀಸು ನ್ಯೂ ಇಯರ್ ರೆಸೊಲ್ಯೂಷನ್ ಏನಿರುತ್ತೆ ಅಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಯೂಶ್ವಲಿ ಲೇಡೀಸ್ ಯಾವ ಥರ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಿಮ್ಗೆ ಗೊತ್ತಾಗುತ್ತೆ ಅವರ ರೆಸೊಲ್ಯೂಷನ್ ಏನು ಅಂತ. ಸೊ ನಿಮಗೆ ಇವತ್ತಿನ ವ್ಲಾಗ್ ಇಷ್ಟ ಆಯಿತು ಅಂದ್ಕೊಳ್ತೀನಿ ಫ್ರೆಂಡ್ಸ್. ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ ಮೀಟ್ ಮಾಡ್ತೀನಿ. ಟೇಕ್ ಕೇರ್, ಲವ್ ಯು ಆಲ್, ಕೀಪ್ ಸ್ಪಾಟಿಂಗ್, ಬಾಯ್.